ಸಾವು ಅನ್ನೋದು ಪ್ರಪಂಚದ ಎಲ್ರಿಗೂ ಲಾಸ್ಟ್ ಅಲ್ವಾ ಸ್ನೇಹಿತರೆ, ಆದರೆ ಕಪ್ಪೆಗೆ ಮಾತ್ರ ಅಲ್ಲ. ಚಳಿಗಾಲ ಬಂದರೆ ಸಾಕು ಈ ವುಡ್ ಫ್ರಾಗ್ ಪೂರ್ತಿ ಕಲ್ಲು ಬಂಡೆ ಥರ ಫ್ರೀಸ್ ಆಗಿಬಿಡುತ್ತೆ. ಇದರ ಬಾಡಿಯಲ್ಲಿರೋ ಸುಮಾರು 70% ನೀರು ಮಂಜುಗಡ್ಡೆ ಆಗುತ್ತೆ. ಹಾರ್ಟ್ ಬೀಟ್ ನಿಲ್ಲತ್ತೆ, ಉಸಿರಾಟನೂ ನಿಲ್ಲತ್ತೆ, ಮೆದುಳು ಕೂಡ ಕೆಲಸ ಮಾಡಲ್ಲ. ಮೆಡಿಕಲ್ ಸೈನ್ಸ್ ಪ್ರಕಾರ ಸತ್ತೇ ಹೋದಂಗೆ. ಆದರೆ ಅದು ಬದುಕೋದು ಹೇಗೆ ಗೊತ್ತಾ? ಈ ಸ್ಟೇಜಿಂದ ಇಲ್ಲಿ ಮ್ಯಾಜಿಕ್ ನೋಡಿ. ಚಳಿ ಶುರುವಾದ ತಕ್ಷಣ ಇದರ ಲಿವರ್ ಗ್ಲೂಕೋಸ್ ಮತ್ತು ಯೂರಿಯಾನಂತಹ ನ್ಯಾಚುರಲ್ ಆಂಟಿಫ್ರೀಸ್ ಲಿಕ್ವಿಡ್ನ ತಯಾರು ಮಾಡುತ್ತೆ. ಈ ಗ್ಲೂಕೋಸ್ ಕಪ್ಪೆಯ ಪ್ರತಿಯೊಂದು ಜೀವಕೋಶದ ಒಳಗೆ ಹೋಗಿ ಅಲ್ಲಿ ಐಸ್ ಆಗದ ಹಾಗೆ ತಡೆಯುತ್ತೆ. ಮಂಜುಗಡ್ಡೆ ಬರೀ ಸೆಲ್ಸ್ನ ಆಚೆ ಮಾತ್ರ ಆಗುತ್ತೆ, ಒಳಗಡೆ ಆಗಲ್ಲ. ಇದರಿಂದ ಅದರ ಬಾಡಿ ಪಾರ್ಟ್ಸ್ ಹಾಳಾಗಲ್ಲ. ವಾರಗಟ್ಲೆ ತಿಂಗಳಗಟ್ಲೆ -18 ಡಿಗ್ರಿ ಚಳಿಯಲ್ಲಿ ಇದು ಹೀಗೆ ಇರುತ್ತೆ. ಯಾವಾಗ ಹೊರಗಡೆ ಬಿಸಿಲು ಬರುತ್ತೋ ಆಗ ಕಪ್ಪೆ ಮೆಲ್ಲಗೆ ಕರಗುತ್ತೆ. ನಿಂತು ಹೋಗಿರೋ ಹಾರ್ಟ್ ಮತ್ತೆ ಬಡ್ಕೊಳ್ಳೋಕೆ ಶುರು ಮಾಡುತ್ತೆ. ಕಪ್ಪೆ ಆರಾಮಾಗಿ ಎದ್ದು ಓಡಾಡುತ್ತೆ. ವಿಜ್ಞಾನಿಗಳದನ್ನ ಸುಮ್ಮನೆ ಸ್ಟಡಿ ಮಾಡ್ತಿಲ್ಲ. ಮನುಷ್ಯರ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಮಾಡುವಾಗ ಆರ್ಗನ್ಸ್ ಕೆಡದ ಹಾಗೆ ಇಡೋಕೆ, ಸ್ಟ್ರೋಕ್ ಪೇಷಂಟ್ಸ್ ಉಳಿಸೋಕೆ ಅಷ್ಟೇ ಯಾಕೆ, ಮುಂದೊಂದು ದಿನ ಮನುಷ್ಯರು ಸ್ಪೇಸ್ಗೆ ಹೋಗುವಾಗ ಇದೇ ಥರ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಫ್ರೀಸ್ ಆಗಿ ಅಲ್ಲಿ ಹೋಗಿ ಆಮೇಲೆ ಕರಗಿ ಓಡಾಡ್ಬೋದಾ ಅಂಥೇಳಿ ಚೆಕ್ ಮಾಡೋಕ್ಕೂ ಕೂಡ ಸ್ಟಡಿ ಮಾಡ್ತಾ ಇದ್ದಾರೆ.